ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ನಾವು ಕಳೆದ ವಿಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂತಂದರೆ 2017ಕ್ಕೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದಲ್ಲಿ ಒಂದು ಯಾವೆಲ್ಲ ಕ್ವಶನ್ಗಳ ಕೇಳಿದ್ರು ಅದರ ಕೀ ಆನ್ಸರ್ಸ್ ಏನು ಅಂತ ನೋಡಿದ್ದೀವಿ. ಸೊ ಇವತ್ತು ಅದೇ 2017ರಲ್ಲಿ NMMS ಪರೀಕ್ಷೆಯಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ತಂದಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ, ಅದನ್ನು ಕೂಡ ನೋಡೋಣ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ನೀವು ಈ ವಿಡಿಯೋವನ್ನು ನಮ್ಮ ಬ್ಲಾಗ್ ಸ್ಪಾಟ್ನಲ್ಲಿ ನೋಡ್ಬೋದು. ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಫಾಲೋ ಆಗಲಿಕ್ಕೆ ಮರೆಯದಿರಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳೇ ಶುರು ಮಾಡೋಣ. ನಾವು 2017ರಲ್ಲಿ ವಿಜ್ಞಾನ ವಿಷಯದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ರು ಅದರ ಕೀ ಉತ್ತರಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡುವ. ಪ್ರಶ್ನೆ ಸಂಖ್ಯೆ 1 ಭೌತಶಾಸ್ತ್ರದ ಇದೆ. ಒಂದು ಕಾಯದ ವೇಗವನ್ನು 3 ಪಟ್ಟು ಹೆಚ್ಚಿಸಿದರೆ ಅದರ ಚಲನಶಕ್ತಿ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಒಂದು ಕಾಯದ ವೇಗ 3 ಪಟ್ಟು ಹೆಚ್ಚಿಸಿದರೆ ಅದರ ಚಲನಶಕ್ತಿ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳೇ 9 ಪಟ್ಟು ಹೆಚ್ಚಾಗ್ತದೆ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಎರಡನೇದು ಶಬ್ದ ತರಂಗವು ಡ್ಯಾಶ್ ಅಂತ ಇದೆ. ಸೊ ಅದು ಉತ್ತರ ಏನದಪ್ಪ ಅಂತಂದ್ರೆ ಯಾಂತ್ರಿಕ ಮತ್ತು ಉದ್ದ ತರಂಗವಾಗಿರ್ತದೆ ಅಂತಕ್ಕಂಥ ಆಯ್ಕೆ ಇದೆ. ನೋಡಿ, ಇದು ಏನಾಗಿದೆ ಸರಿಯಾಗಿರ್ತಕ್ಕಂಥದ್ದು. 5 kg ದ್ರವ್ಯರಾಶಿಯುಳ್ಳ ಒಂದು ಕಾಯ 2 ಮೀಟರ್ ಪರ್ ಸೆಕೆಂಡ್ ವೇಗದಿಂದ ಚಲಿಸಿದರೆ ಅದರ ಚಲನಶಕ್ತಿ ಎಷ್ಟು ಅಂತ ಕೇಳಿದ್ರು. ಸೊ ಥರ್ಡಲ್ಲಿರ್ತಕ್ಕಂಥದ್ದು ಆಪ್ಷನ್ 4 10 ಜೂಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಸೌರಮಂಡಲದಲ್ಲಿ ಕ್ಷುದ್ರಗ್ರಹಗಳು ಈ 2 ಕಕ್ಷೆಗಳ ನಡುವೆ ಇವೆ ಅಂತ ಕೇಳಿದ್ದಾರೆ. ಅದು ಮಂಗಳ ಮತ್ತು ಗುರು ಗ್ರಹಗಳ ನಡುವಿನ ಏನದಪ್ಪ ಅಂತಂದ್ರೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ಒಂದು ಅಲೆಯ ಮೊದಲ ಮತ್ತು ಮೂರನೆಯ ಉಬ್ಬುಗಳ ಮಧ್ಯದ ಅಂತರ 4.5 ಮೀಟರ್ ಆದರೆ ಆ ಅಲೆಯ ತರಂಗ ದೂರ ಕೇಳಿದ್ದಾರೆ. ಸೊ 5ರಲ್ಲಿ ಏನಾದಪ್ಪ ಅಂದ್ರೆ ಈ ಕ್ವಶನ್ ತಪ್ಪದ, ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಯ್ಕೆಗಳು ಇವು ಯಾವುವು ಅಲ್ಲ. 6ನೇ ಪ್ರಶ್ನೆ, ಶಕ್ತಿ ಮತ್ತು ಕೆಲಸಗಳ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. 6ರಲ್ಲಿ 3ನೇದು ಜೌಲ್ ಮತ್ತು ಜೌಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಒಂದು ಕಾಯ 4 ಸೆಕೆಂಡ್ನಲ್ಲಿ 18 ಮೀಟರ್ ಚಲಿಸ್ತದ. ಪುನಃ ಹಿಂದಿರುಗಲು 8 ಸೆಕೆಂಡ್ ತೆಗೆದುಕೊಳ್ತದ. ಆ ಕಾಯದ ಸರಾಸರಿ ವೇಗ ಕೇಳಿದ್ದಾರೆ. ಉತ್ತರ 3 ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಸರಿ ಇದೆ. ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ರು. ಸೊ ಮ್ಯಾಕ್ಸ್ವೆಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನಕ್ಷತ್ರಗಳು ಮಿನುಗೋದಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ. ವಕ್ರೀಭವನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ಶ್ರುತಿ ಕವೆಯ ಆವೃತ್ತಿ 50 ಹರ್ಟ್ಸ್ ಆದರೆ ಅದರ ಅವಧಿ ಏನು ಅಂತ ಕೇಳಿದ್ರು. 10ರಲ್ಲಿ 3ನೇದು 0.02 ಸೆಕೆಂಡ್ ಅಂತಕ್ಕಂಥದ್ದು ಸರಿ ಇದೆ. ಸಂಗಮ ದೂರ F ಮತ್ತು ವಕ್ರತಾ ತ್ರಿಜ್ಯ 6ಕ್ಕೆ ಇರುವ ಸಂಬಂಧ ಕೇಳಿದ್ರು. 11ರಲ್ಲಿ 3ನೇದು R = 2F ಅಂತಕ್ಕಂಥದ್ದು ರೈಟ್ ಆನ್ಸರ್. 30 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಕಾಯ 4 ಸೆಕೆಂಡ್ನಲ್ಲಿ ತನ್ನ ವೇಗ 50 ಮೀಟರ್ ಪರ್ ಸೆಕೆಂಡ್ ಹೆಚ್ಚಿಸಿದರೆ ಅದರ ವೇಗೋತ್ಕರ್ಷ ಕೇಳಿದ್ದಾರೆ. 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಷ್ಟು ಏನು 12 ಕ್ವಶನ್ಸ್ಗಳು ಭೌತಶಾಸ್ತ್ರಕ್ಕೆ ಇದ್ದು. ಇನ್ನು ರಸಾಯನ ವಿಭಾಗದಲ್ಲಿ 13ನೇ ಕ್ವಶನ್ ಇದೆ ಅಂತಂದರೆ ಪರಮಾಣುವಿನಲ್ಲಿ ಧನ ವಿದ್ಯುತ್ ಕಣಗಳ ಇರುವಿಕೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಗೋಲ್ಡ್ಸ್ಟೀನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜಲಾಕರ್ಷಕ ವಸ್ತುವಿಗೆ ಒಂದು ಉದಾಹರಣೆಯನ್ನು ಕೇಳಿದ್ದಾರೆ. 14ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಮೆಗ್ನೀಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ರೈಟ್. ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ತಕ್ಕಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ. ಉತ್ಕರ್ಷಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಧಾತುವಿನ ಸಾಪೇಕ್ಷ ಪರಮಾಣು ರಾಶಿಯನ್ನು ಕಂಡುಹಿಡಿಯಲು ಬಳಸುವ ಇಂಗಾಲದ ಸಮಸ್ಥಾನಿ ಯಾವುದು ಅಂತ ಕೇಳಿದ್ರು. C12 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಒಂದು ಪರಮಾಣುವಿನಲ್ಲಿ 13 ಪ್ರೋಟಾನ್ಗಳು ಮತ್ತು 14 ನ್ಯೂಟ್ರಾನ್ಗಳಿದ್ದರೆ ಅದರ ಪರಮಾಣು ರಾಶಿ ಎಷ್ಟು ಅಂತ ಕೇಳಿದ್ದಾರೆ. 27 ಅಂತಕ್ಕಂಥದ್ದು ರೈಟ್ ಆನ್ಸರ್. ಜಲಾನಿಲದಲ್ಲಿ ಜಲಜನಕದೊಂದಿಗೆ ಮಿಶ್ರಣವಾಗಿರುವ ಸಂಯುಕ್ತ ಯಾವುದು ಕೇಳಿದ್ರು. ಸೊ CO ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಷ್ಟಕ ರಚನೆ ಹೊಂದಿರುವ ಧಾತು ಯಾವುದು ಕೇಳಿದ್ದಾರೆ. ಸೊ ನಿಯಾನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅವೋಗ್ರಾಡೋ ಸಂಖ್ಯೆ ಎಂದರೆ ಏನು ಅಂತ ಕೇಳಿದ್ರು. ಅದರಲ್ಲಿ 4 6.023 × 10⁻23 ಅಂತಕ್ಕಂಥದ್ದು ಅವೋಗ್ರಾಡೋ ಸಂಖ್ಯೆ ಆಗದ. ಯಾವುದು ಜಲಜನಕದ ಸಮಸ್ಥಾನಿ ಅಲ್ಲ ಅಂತ ಕೇಳಿದ್ದಾರೆ. ಟೈಟಾನಿಯಂ ಅಂತಕ್ಕಂಥದ್ದು ರೈಟ್ ಆನ್ಸರ್. 2 KMnO4 ಶಾಖ K2MnO4 + MnO2 + O2 ಅಂತ ಇದೆ. ಸಮೀಕರಣ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರು. ಅದು ರಾಸಾಯನಿಕ ವಿಭಜನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 23 ದ್ರವಿಸಿದ ಸೋಡಿಯಂ ಕ್ಲೋರೈಡ್ನ ಮೂಲಕ ವಿದ್ಯುತ್ ಪ್ರವಾಹ ಹಾಯಿಸಿ ಉತ್ಪಾದಿಸ್ತಕ್ಕಂಥ ಅನಿಲ ಯಾವುದು ಕೇಳಿದ್ದಾರೆ.
23ರಲ್ಲಿ ಸರಿ ಉತ್ತರ ಕ್ಲೋರಿನ್ ಅಂತಕ್ಕಂಥದ್ದು ಸರಿ ಉತ್ತರ. 24 ಜೀವಕೋಶದ ಅಜೈವಿಕ ಭಾಗ ಯಾವುದು ಕೇಳಿದ್ರು ಅದರಲ್ಲಿ ಕೋಶ ಭಿತ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮಾನವನನ್ನು ಸೈಪಿಯನ್ಸ್ ಪ್ರಭೇದದಲ್ಲಿ ಗುಂಪುಗೂಡಿಸಲು ಕಾರಣ ಏನು? 25ರಲ್ಲಿ ಹೆಚ್ಚು ವಿಕಾಸ ಹೊಂದಿರುವ ಮೆದುಳಿದೆ ಅಂತಕ್ಕಂಥದ್ದು. ನೈಸರ್ಗಿಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಕೊಡಿ ಕೇಳಿದ್ದಾರೆ. 26ರಲ್ಲಿ ಸರಿ ಉತ್ತರ ಬರ್ತದ ಅಳಿವೆ ಅಂತಕ್ಕಂಥದ್ದು. ಜೀವಕೋಶದಲ್ಲಿ ಕೋಶ ಭಿತ್ತಿಯ ಕಾರ್ಯ ಏನು ಅಂತ ಇತ್ತು, ದೃಢತೆಯನ್ನು ಕೊಡ್ತದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರತಿ ಜೀವಕೋಶದಲ್ಲಿ 16 ವರ್ಣತಂತುಗಳನ್ನು ಹೊಂದಿರತಕ್ಕಂಥ ಜೀವಿ ಯಾವುದು? ಈರುಳ್ಳಿ ಅಂತಕ್ಕಂಥದ್ದು ಸರಿ ಉತ್ತರ. ಜೀವಿ ಮತ್ತು ಅದರ ವೈಜ್ಞಾನಿಕ ಹೆಸರಿನ ಸರಿಯಾದ ಹೊಂದಾಣಿಕೆ ಯಾವುದು ಕೇಳಿದ್ರು 29ರಲ್ಲಿ. ಸೊ 3ನೇ ಆಪ್ಷನ್ ಇದೆ ನೋಡಿ, ಅದು ಸರಿಯಾಗಿರ್ತಕ್ಕಂಥ ಉತ್ತರ. ಅಂದ್ರೆ ನಾಯಿಯನ್ನು ಕ್ಯಾಲಿಸ್ ಫೆಮಿಲಿಯಾರಿಸ್ ಅಂತ ಕರಿತೀರಿ, ಕುದುರೆಯನ್ನು ಇಕ್ವಸ್ ಕ್ಯಾಬ್ಲಸ್ ಅಂತ ಕರೀತಾರೆ, ನಾಗರ ಹಾವನ್ನು ನಾಜ್ನಾಜ್ ಅಂತ ಕರೀತಾರೆ, ಮಾನವನನ್ನು ಹೋಮೋಸೆಪಿಯನ್ಸ್ ಅಂತ ಕರೀತಾರೆ. ಹಂಸಕುತ್ತಿನ ಪ್ಲಾಸ್ ಪ್ರಯೋಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ರು 30ರಲ್ಲಿ ಸರಿ ಉತ್ತರ ಬರ್ತದ ಲೂಯಿಸ್ ಪಾಶ್ಚರ್. ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು ಕೇಳಿದರೆ 31ನಲ್ಲಿ 4th ಇದೆ ನೋಡಿ, ಅವು ಬೀಜಕಗಳಿಂದ ಸಂತಾನೋತ್ಪತ್ತಿ ಮಾಡ್ತಾವೆ ಅನ್ನೋದು ಸರಿ ಉತ್ತರ. ಕಾರ್ಬೋಹೈಡ್ರೇಟ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಸಹಾಯಕವಾಗಿರೋ ಪ್ರೋಟೀನು ಯಾವುದು ಇತ್ತು? 32ರಲ್ಲಿ ಇನ್ಸುಲಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 33 ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಿಷ್ಟಚ ಜೊತೆ ದೊರಕುವ ಉತ್ಪನ್ನ ಯಾವುದು ಕೇಳಿದರೆ 33ರಲ್ಲಿ 1ನೇದು ಆಕ್ಸಿಜನ್ ಸರಿ ಉತ್ತರ. ನಮ್ಮ ದೇಹದಲ್ಲಿರುವ ಪೊಟ್ಯಾಷಿಯಂನ ಕಾರ್ಯ ಏನು ಕೇಳಿದ್ರು ಅದು ದೇಹದ ದ್ರವವನ್ನು ಸಮತೋಲನದಲ್ಲಿ ಇಡ್ತದ ಅಂತಕ್ಕಂಥದ್ದು ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ಇತ್ತು, ಜೀರ್ಣವಾಗದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರಿಕೊಳ್ಳುವ ಮಾನವನ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ಕೇಳಿದ್ರು 3ನೇದು ದೊಡ್ಡ ಕರುಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇಷ್ಟು 2017ಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿನ ಒಂದು ಕ್ವಶನ್ ಪೇಪರನ್ನು 35 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿತ್ತು. ನೀವು ಬಹಳಷ್ಟು ಏನು ಮಾಡಬೇಕಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಓದಲೇಬೇಕು. ಸೊ ಪ್ರೀವಿಯಸ್ ಕ್ವಶನ್ಸ್ ಓದಿದ್ರೇ ಏನಾಗ್ತದೆ ಅಂತಂದರೆ ಬೆನಿಫಿಟ್ ಆಗ್ತದೆ, ಇಲ್ಲಿದ್ರೆ ಏನಾಗ್ತದಪ್ಪ ಅಂತಂದರೆ ನಿಮಗೆ ಸ್ಟಡಿ ಮಾಡಲಿಕ್ಕೆ ಸಿಗೋದಿಲ್ಲ, ಬೆನಿಫಿಟ್ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ಡೈಲಿ ಕ್ವಶನ್ ಆನ್ಸರ್ಸ್ಗಳನ್ನು ನೋಡಬೇಕು, ಪಾಠಗಳ ಎಲ್ಲ ಓದೋದ್ರಿಂದ ಕೂಡ ನಿಮಗೆ ನಾಲೆಜ್ಗಳು ಬರ್ತದೆ ಅಂತ ಹೇಳ್ತಾ ಮತ್ತೆ ಸಿಗುವ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮೆಲ್ಲ ಸಪೋರ್ಟ್ಗಳು ನಮಗೆ ಬೇಕು, ವ್ಯೂಸ್ಗಳು ಬೇಕು.